ಇವತ್ತು ಫ್ರೈಡೆ ಗುರು 27th ಸೆಪ್ಟೆಂಬರ್ 2024. 28th 29th 2 ದಿನನೂ ಸ್ಯಾಟರ್ಡೆ ಸಂಡೇ ಆಗಿದೆ. 30th ಫಸ್ಟ್ 2 ದಿನ ರಜಾ ಹಾಕೊಂಡ್ಬಿಟ್ರೆ 2nd ಅಕ್ಟೋಬರ್ ಗಾಂಧಿ ಜಯಂತಿ. ಸೊ ಟೋಟಲ್ ಆಗಿ 5 ದಿನ ರಜಾ ಸಿಗ್ತಾ ಇದೆ. ಸೊ 5 ದಿನಗಳನ್ನ ಪ್ರಾಪರ್ ಆಗಿ ಯುಟಿಲೈಸ್ ಮಾಡ್ಕೋಬೇಕು ಅಂದ್ಬಿಟ್ಟು ಒಂದು ಟ್ರಿಪ್ ನ ಪ್ಲಾನ್ ಮಾಡಿದೀವಿ. ಸೊ ಈಗ ಸದ್ಯಕ್ಕೆ ಫ್ರೈಡೆ ಆಗಿರೋದ್ರಿಂದ ನಂಗೆ ಇನ್ನೂ ಶಿಫ್ಟ್ ಬಾಕಿ ಇದೆ. ಸೊ ನಮ್ದು ಶಿಫ್ಟ್ ಅನ್ನ ಮುಗಿಸ್ಕೋತೀನಿ. ಅಷ್ಟರಲ್ಲಿ ನಮ್ಮ ಮೇಡಮ್ ಅವರು ಆಫೀಸಿಂದ ಬರ್ತಾರೆ. ಅದಾದ್ಮೇಲೆ ಗಾಡಿಲಿ ಸಿಗ. ನಮ್ಮ ಬೀಚಿನ ಟ್ರಿಪ್ ಹೊರಟಾಗಿದೆ. ಗಣಪತಿ ಬಪ್ಪ ಮೋರೆಯ ಮೋರೆಯ, ಮಂಗಳಮೂರ್ತಿ ಮೋರೆಯ. ಸೊ ಮನೆಯಿಂದ ಹೊರಟ್ಬಿಟ್ಟು ಇವಾಗ ಅರ್ಧ ಗಂಟೆ ಆಯ್ತು. ಅರ್ಧ ಗಂಟೆ ಇದ್ರಲ್ಲೇನೆ ನಾವು ಆಲ್ಮೋಸ್ಟ್ ನೆಲಮಂಗಲ ಟೋಲ್ ಹತ್ರ ರೀಚ್ ಆಗ್ಬಿಟ್ಟಿದೀವಿ. ನಮ್ಮ ಡೆಸ್ಟಿನೇಷನ್ ಬಂದು ಇನ್ನೂ 540 ಕಿಲೋಮೀಟರ್ ಇದೆ. ನಾವಿವಾಗ ಅರ್ಧ ಗಂಟೆಯಲ್ಲಿ ಆಲ್ಮೋಸ್ಟ್ 26 ಕಿಲೋಮೀಟರ್ 27 ಕಿಲೋಮೀಟರ್ ಬಂದಾಗೋಗಿದೆ. ಸೊ ಹಾಗೆ ಮುಂದಕ್ಕೆ ಹೋಗ್ತಾ ಇದ್ದೀವಿ. ಕೆಲವೊಂದಿಷ್ಟು ಜನ ಕಮೆಂಟ್ ಅಲ್ಲಿ ಹಾಕಿದ್ರು, ಯಾಕೆ ನೀವು ರಾತ್ರಿ ಹೊತ್ತು ಹೊರಡ್ತೀರಾ ಅಂತ. ಮುಂದೆ ನೋಡಿ ಗೊತ್ತಾಗತ್ತೆ ನಿಮ್ಗೆ. ರೋಡು ಈ ತರ ಖಾಲಿ ಸಿಗತ್ತೆ. ಸೊ ನಾವು ಬೆಂಗಳೂರು ಬಿಟ್ಟು ಮುಂದಕ್ಕೆ ಹೋಗ್ಬೇಕು ಅಂತ ಅಂದಾಗ ಬೆಳಗ್ಗೆ ಹೊರಟ್ವಿ ಅಂತ ಅಂದ್ರೆ ಅದು ವೀಕೆಂಡ್ಗಳಲ್ಲಿ ನಾವು ಎಷ್ಟೇ ಬೇಗ ಹೊರಟ್ಕೊಂಡ್ರು ಟ್ರಾಫಿಕ್ ಅಂತೂ ಸಿಕ್ಕೇ ಸಿಗತ್ತೆ. ಸೊ ಆ ಟ್ರಾಫಿಕ್ ಅನ್ನು ಅವಾಯ್ಡ್ ಮಾಡೋದಕ್ಕೆ ನಾವು ಬೆಂಗಳೂರಿಂದ ಮುಂದಕ್ಕೆ ಹೋಗ್ಬಿಡ್ತೀವಿ. ಅದಾದ್ಮೇಲೆ ಯಾವ್ದಾದ್ರು ಟೋಲ್ ಅಲ್ಲಿ ಆರಾಮಾಗಿ ಮಲ್ಕೋತೀವಿ. ಈ ಸಲ ಬೇರೆ ಒಂದು ಬೆಡ್ ಬೇರೆ ತಗೊಂಡ್ಬಂದಿದೀನಿ ನಮ್ಮ ಫ್ರೆಂಡ್ ಹತ್ರ. ಸೊ ಆ ಬೆಡ್ ಇಂದ ಹೇಗೆ ಮಲ್ಕೋಬಹುದು ಏನು ಎತ್ತ ಅನ್ನೋದನ್ನು ಒಂದು ಟೆಸ್ಟ್ ಮಾಡ್ಬಿಡೋಣ ಅಂತ ನೋಡೋಣ. ಹಾಗೆ ಇನ್ನು ಮುಂದಕ್ಕೆ ಹೋಗ್ಬಿಟ್ಟು ಎಲ್ಲಿ ಅಂತ ಒಂದ್ ಕಡೆಗೆ ಊಟ ಮಾಡ್ಬೇಕು. ಊಟ ಮಾಡ್ಕೊಂಡಾದ್ಮೇಲೆ ನಿದ್ದೆ ಬರೋ ತನಕ ಗಾಡಿ ಓಡಿಸೋದು. ಅದಾದ್ಮೇಲೆ ಬಿದ್ಕೊಳ್ಳೋದು ಎಲ್ಲಾದ್ರೂ ಒಂದು ಟೋಲಲ್ಲಿ. ಇಲ್ಲೇ ಈ ಆಶೀರ್ವಾದ್ ಗ್ರ್ಯಾಂಡ್ ಅಲ್ಲಿ ಊಟ ಆಯ್ತು. ಸೊ ಅಲ್ಲಿ ಮುಂದೆ ಹೋಗ್ಬಿಟ್ಟು ಊಟ ಮುಗಿಸ್ಕೊಂಬಂದೆ. ಈಗ ಇಲ್ಲಿ ನಮ್ಮ ಮೇಡಮ್ ಅವರು ಆರಾಮಾಗಿ ನಿದ್ದೆ ಹೊಡಿತಾ ಇದ್ದಾರೆ. ನಾನೊಬ್ಬನೇ ಹೋಗ್ಬಿಟ್ಟು ಊಟ ಮುಗಿಸ್ಕೊಂಬಂದೆ. ಸೊ ಈಗ ಮುಂದಕ್ಕೆ ಹೊರಡೋಣ. ಎಲ್ಲಿ ತನಕ ಸಾಧ್ಯ ಆಗುತ್ತೋ ಅಲ್ಲಿ ತನಕ ಡ್ರೈವ್ ಮಾಡ್ತೀನಿ. The next day. Hey, good morning everyone. Very Anto good into morning. Very good morning. ಅಂತೂ ಇಂತೂ ಇಲ್ಲಿ ಹೆಬ್ಬಾಳು ಟೋಲ್ ಪ್ಲಾಜಾ ಹತ್ರ ಬಂದ್ಬಿಟ್ಟು ರಾತ್ರಿ ಎಂಡ್ ಮಾಡಿದ್ವಿ. ಇಲ್ಲೇ ಬೆಳಗಾಯ್ತು. ಇಲ್ಲೆಲ್ಲ ಫ್ರೆಶ್ ಆಗ್ಬಿಟ್ಟು ಈಗ ಮುಂದಕ್ಕೆ ಹೊರಡ್ತಾ ಇದೀವಿ.
ನಮ್ಮ ಯೂಶುವಲ್ ಪಿಟ್ ಸ್ಟಾಪ್ ಶಿವ ಹೋಟೆಲ್ ಹತ್ರ ಬಂದಿದ್ದೀವಿ. ಸೊ ತಿಂಡಿ ತಿನ್ಕೊಂಡು ಚಹಾ ಕುಡ್ಕೊಂಡು ಮುಂದಕ್ಕೆ ಹೊರಡೋಣ. ಈಗ ಮನೆಯಿಂದ ಆಲ್ಮೋಸ್ಟ್ 362 ಕಿಲೋಮೀಟರ್ ಬಂದಿದ್ದೀವಿ. ಮುಂದಕ್ಕೆ ಇಲ್ಲಿ ಬಂಕಾಪುರ್ ಟೋಲ್ ಇದೆ. ನಾನು ಬಂಕಾಪುರ್ ಟೋಲ್ಗಿಂತ ಒಂದು ಸ್ವಲ್ಪ ಮುಂಚೆನೇ ಲೆಫ್ಟಿಗೆ ತಗೊಂಡ್ಬಿಟ್ಟು ಬಂಕಾಪುರ್ ಟೋಲಿನ ದುಡ್ಡನ್ನು ಉಳಿಸ್ತೀನಂತೆ. ಆ ಶಾರ್ಟ್ ಕಟ್ ಯಾವುದು ಅನ್ನೋದನ್ನ ಇವಾಗ ತೋರಿಸ್ತೀನಿ. ಟೋಲ್ ಪ್ಲಾಜಾ ಕಾಣಿಸ್ತಾ ಇರ್ಬೋದು. ಸೊ ಆ ಟೋಲ್ ಪ್ಲಾಜಾ ಬರೋದಕ್ಕಿಂತ ಒಂದು ಸ್ವಲ್ಪ ಮುಂಚೆ ನಮಗೊಂದು ಲೆಫ್ಟ್ ಸೈಡಿಗೆ ರೋಡ್ ಹೋಗುತ್ತೆ. ಸೊ ಆ ರೋಡಿಂದ ನಾವು ತಗೊಂಡ್ಬಿಟ್ರೆ ಮುಂಡಗೋಡಿಗೆ ಹೋಗ್ಬೇಕಾದಂಥವ್ರು, ಮುಂಡಗೋಡು, ಯಲ್ಲಾಪುರ, ಅಂಕೋಲಾ ಆ ಸೈಡ್ ಹೋಗ್ಬೇಕಾದಂಥವ್ರು ಈ ರೂಟ್ ತಗೊಂಡ್ಬಿಟ್ರೆ ಆರಾಮಾಗಿ ಇಲ್ಲಿದು ಒಂದು 100-120 ರೂಪಾಯಿ ಟೋಲನ್ನ ಉಳಿಸ್ಕೋಬಹುದು. ಮೋಸ್ಟ್ಲಿ ಈ ಲಾರಿ ಮುಗಿದ ಮೇಲೆ ಇರಬೇಕು. ಅಲ್ಲಿ ಕಾಣ್ತಾ ಇದೆಯಲ್ಲ, ಇಲ್ಲ ಇಲ್ಲಿ ಈ ರೋಡು ಸಣ್ಣ ಸ್ವಲ್ಪ ಗಲ್ಲಿ ರೋಡು, ಬಟ್ ಆರಾಮಾಗಿ ಹೋಗ್ಬೋದು, ಏನು ಪ್ರಾಬ್ಲಮ್ ಅಂತೂ ಇಲ್ಲ. ಇಲ್ಲಿ ಒಳ್ಳೆ ಜೋಳದ ಹೊಲದ ಮಧ್ಯದಲ್ಲಿ ಆರಾಮಾಗಿ ಹೋಗ್ಬೋದು. ಇದು ಬಂಕಾಪುರ ಸಿಟಿ ಒಳಗಡೆಗೆ, ಅಂದರೆ ಬಂಕಾಪುರ ಟೌನ್ ಒಳಗಡೆಗೆ ಹೋಗಿ ಜಾಯಿನ್ ಆಗತ್ತೆ. ಸೊ ಇಲ್ಲಿ ಆಲ್ಮೋಸ್ಟ್ ಬಂಕಾಪುರ ಟೌನ್ ಒಳಗಡೆಗೆ ನಮಗೆ ಈ ರೋಡ್ ತಗೊಂಬಂದು ಬಿಟ್ಬಿಡುತ್ತೆ. ಒಂದು 120 ರೂಪಾಯಿ ಟೋಲ್ ಉಳಿಸಾಯ್ತು. ಸೊ ಈಗ ಇಲ್ಲಿಂದ ಹೀಗೆ ಮುಂದಕ್ಕೆ ಹೋಗ್ಬಿಟ್ಟು ನಾವು ಮುಂಡಗೋಡ, ಯಲ್ಲಾಪುರ ಮಾರ್ಗವಾಗಿ ಅಂಕೋಲಾಕ್ಕೆ ಹೋಗ್ತೀವಿ. ಅಂಕೋಲಾಯಿಂದ ಮುಂದಕ್ಕೂ ಹೋಗ್ತೀವಿ. ಅದು ಎಲ್ಲಿ ಅನ್ನೋದನ್ನ ಹಾಗೆ ಹೇಳ್ತೀನಂತೆ, ನೋಡ್ತಾ ಇರಿ. ಟ್ರಾಫಿಕ್ ಪೊಲೀಸ್ ಟ್ರಾಫಿಕ್ ಪೊಲೀಸ್ ಅವರು ನಮಗೆ ಚೆಕ್ ಪೋಸ್ಟ್ ಹಾಕಿ ಇಲ್ಲಿ ನಿಲ್ಲಿಸ್ಬಿಟ್ಟಿದ್ದಾರೆ. ಇದನ್ನ ಕ್ರಾಸ್ ಮಾಡ್ಕೊಂಡು ಮುಂದಕ್ಕೆ ಹೋಗ್ಬೇಕು. ಇಲ್ಲಿಯ ಟ್ರಾಫಿಕ್ ಪೊಲೀಸ್, ದೇ ಮೇಕ್ ಶೋರ್ ದಟ್ ಆಲ್ ದ ಟ್ರಾಫಿಕ್ ರೂಲ್ಸ್ ಆರ್ ಫಾಲೋಡ್ ಪ್ರಾಪರ್ಲಿ. ಆಂಬುಲೆನ್ಸ್ ಎಂತದು? ಆಂಬುಲೆನ್ಸ್ ಓಪನ್ ಆಂಬುಲೆನ್ಸ್. ಓಪನ್ ಆಂಬುಲೆನ್ಸ್. ಜನ ಆಂಬುಲೆನ್ಸ್ ಅಲ್ಲಿ ಹೋಗ್ತಾ ಇದ್ದಾರೆ, ಆದ್ರೆ ಒಬ್ರು ಪೇಷಂಟ್ ಇಲ್ಲ ಅದರಲ್ಲಿ. ಈಗ ಜಸ್ಟ್ ಒಂದು ಬಯೋ ಬ್ರೇಕ್ಗೆ ಅಂದ್ಬಿಟ್ಟು ಹೊನ್ನಳ್ಳಿ ಹತ್ರ ನಿಲ್ಸಿದೀವಿ. ಅರ್ಬೈಲ್ ಘಾಟ್ ಎಲ್ಲ ಇಳ್ಕೊಂಡು ಮುಂದಕ್ಕೆ ಬಂದಿದೀವಿ. ಇನ್ನೊಂದು 16 ಕಿಲೋಮೀಟರ್ ಹೀಗೆ ಮುಂದಕ್ಕೆ ಹೋದ್ವಿ ಅಂತ ಅಂದ್ರೆ ನಮ್ಗೆ ಅಂಕೋಲಾ ಸಿಗತ್ತೆ. ಅಂಕೋಲಾದಲ್ಲಿ ನಮ್ಮ ಗಾಂವ್ಕರ್ ಸಾಹೇಬ್ರು ಪಗ ಸಿಗ್ತಾರೆ. ಅವ್ರ ಜೊತೆಗೆ ಊಟ ಮುಗಿಸ್ಕೊಂಡು ಕೊನೆಗೆ ನಾವು ಗೋವಾ ಕಡೆಗೆ ಹೊರಡ್ತೀವಂತೆ. ಬನ್ನಿ ಈಗ ಮುಂದುವರ್ಸೋಣ ನಮ್ಮ ಪ್ರಯಾಣನ. ಮೇಡಮ್ ಅವರೇ, ಮುಗೀತಾ ಎಲ್ಲ ಆಫೀಸಿಂದು? ಎಲ್ಲ ಮುಗೀತು. ಸೊ ಈಗ ಅಂಕೋಲಾ ಹತ್ರ ಬಂದ್ಬಿಟ್ಟು ನಾವು ಅಲ್ಲೇ ಕಾಮತ್ ಉಪಚಾರಲ್ಲಿ ಮಧ್ಯಾಹ್ನದ ಊಟ ಮುಗಿಸ್ಕೊಂಡ್ವಿ. ನಮ್ಮ ಗಾಂವ್ಕರ್ ಸಾಹೇಬ್ರು ಕೈ ಕೊಟ್ರು. ಸೊ ಊಟ ಮುಗಿಸ್ಕೊಂಡು ಈಗ ಕಾರವಾರದ ಕಡೆಗೆ ಹೋಗ್ತಾ ಇದೀವಂತೆ. ಸೊ ಇನ್ನು ನಮಗೆ 49 ಕಿಲೋಮೀಟರು ಡಿಸ್ಟೆನ್ಸ್ ಬಾಕಿ ಇದೆ. ಸೇಮ್ ರೋಡು, ಬೇರೆ ಎಲ್ಲೂ ತಲೆ ಕೆಡಿಸ್ಕೊಳ್ಳೋ ಹಾಗಿಲ್ಲ. 47 ಕಿಲೋಮೀಟರ್ ತನಕ ಪೂರ್ತಿ ಇದೇ ರೋಡಲ್ಲಿ ಹೋಗ್ಬೇಕು. ಅದಾದ್ಮೇಲೆ 2 ಕಿಲೋಮೀಟರ್ ಸ್ವಲ್ಪ ಒಳಗಡೆಗೆ ಹೋಗ್ಬೇಕಾಗತ್ತೆ. ನಾವು
ಬುಕ್ ಮಾಡಿರೋ ಅಂಥದ್ದು ಒಂದು ಏರ್ ಬಿ ಎನ್ ಬಿ. ಆ ಏರ್ ಬಿ ಎನ್ ಬಿ ಇದರಲ್ಲಿ ಒಂದು ಸ್ಟುಡಿಯೋ ಅಪಾರ್ಟ್ಮೆಂಟನ್ನು ಬುಕ್ ಮಾಡಿದ್ದೀವಿ. ಅದು ಹೇಗಿದೆ ಏನು ಎತ್ತ ಅನ್ನೋದನ್ನು ಅಲ್ಲಿಗೆ ಹೋದ್ಮೇಲೆ ನಿಮಗೆ ತಿಳಿಸ್ತೀನಂತ. ಈ ಸಲ ಮಳೆಗಾಲದಲ್ಲಿ ಈ ಬ್ರಿಡ್ಜು, ಆ ಕಡೆದು ಹಳೆ ಬ್ರಿಡ್ಜು ಬಿದ್ದೋಗಿದೆ. ಸೊ ಅರ್ಧಂಬರ್ಧ ಇರೋದು ನೋಡ್ಬೋದು, ಅಲ್ಲಿ ಕಾಣಿಸ್ಬಹುದು. ಈಗ ನಾವಿಲ್ಲಿ ಕರ್ನಾಟಕವನ್ನ ಬಿಟ್ಟು ಮುಂದೆ ಗೋವಾಗೆ ಎಂಟ್ರಿ ಕೊಡ್ತಾ ಇದ್ದೀವಿ. ಸೊ ದಿಸ್ ಇಸ್ ಕರ್ನಾಟಕ ಬಾರ್ಡರ್ ಗಾನ್. ಲೆಫ್ಟ್ ಸೈಡ್ ಅಲ್ಲಿ ನೋಡಬಹುದು, ವೆಲ್ಕಮ್ ಟು ಗೋವಾ. Now entering into Goa. ಎಲ್ಲದನ್ನು ಹರಡೋಕ್ಕಿಂತ ಮೊದಲು ನಮ್ಮ ರೂಮನ್ನು ತೋರಿಸ್ಬಿಡ್ತೀನಂತೆ. ಇದು ರೂಮ್ ಅಂತ ಹೇಳೋಕ್ಕಾಗಲ್ಲ, ಒಂದು ಸರ್ವಿಸ್ಡ್ ಅಪಾರ್ಟ್ಮೆಂಟು, ಏರ್ ಬಿ ಎನ್ ಬಿಯಿಂದ ಬುಕ್ ಮಾಡಿರೋದು. ಸೊ ಬರ್ತಾ ಇದ್ದ ಹಾಗೆ ಮೇನ್ ಡೋರು ಎಂಟ್ರ್ ಆಗ್ತಾ ಇದ್ದ ಹಾಗೇನೆ ಇಲ್ಲಿ ಲೆಫ್ಟ್ ಸೈಡಲ್ಲಿ ಕಿಚನ್ ಇದೆ. ಸೊ ಕಿಚನ್ನಲ್ಲಿ ಒಂದು ಕೆಟಲ್ ಕೊಟ್ಟಿದ್ದಾರೆ, ಫ್ರಿಡ್ಜ್ ಇದೆ, ಗ್ಯಾಸ್ ಸ್ಟವ್ ಇದೆ, ಸಿಂಕ್ ಇದೆ, ವಾಟರ್ ಪ್ಯೂರಿಫೈಯರ್ ಇದೆ, ಬಟ್ಟೆ ತೊಳ್ಕೊಳ್ಳೋದಕ್ಕೆ ವಾಷಿಂಗ್ ಮೆಷಿನ್ ಇದೆ. ಹಾಗೆ ಇಲ್ಲಿ ಒಂದು ದೊಡ್ಡದು ಟಿ ವಿ ವಿತ್ ಹೋಮ್ ಥಿಯೇಟರ್ ಕೊಟ್ಟಿದ್ದಾರೆ. ಎ ಸಿ ಇದೆ, ಬೆಡ್ಡು, ಕೊನೆಗೆ ಆ ಕಡೆಗೆ ವಾಶ್ರೂಮು. ಅಲ್ಲಿಗ ಸದ್ಯಕ್ಕೆ ಮೇಡಮ್ ಅವ್ರು ಹೋಗಿದ್ದಾರೆ. ಇಲ್ಲಿ ಒಂದು ಬಾಲ್ಕನಿ, ಸ್ಲೈಡಿಂಗ್ ಇದು ಮಾಡಿಕೊಂಡು ಮುಂದೆ ಬಂದರೆ ಈ ರೀತಿ ಸಿಗತ್ತೆ. ಸೊ ಇದು ನಮಗೆ ಕಾಸ್ಟ್ ಆಗಿದ್ದು 1400 ರೂಪಿ ಪರ್ ನೈಟ್ ಫಾರ್ 24 hours. ಸೊ ಐ ಹೋಪ್ ರೂಮ್ ಅಂತೂ ಕ್ಲೀನಾಗಿದೆ, ತುಂಬ ಚೆನ್ನಾಗಿದೆ. ಇನ್ನು ಮುಂದೆ ಹೇಗೆ ಏನು ಎತ್ತ ಅನ್ನೋದನ್ನು ಮುಂದಕ್ಕೆ ತೋರಿಸ್ತೀನಂತೆ. ಒಂದು ಸ್ವಲ್ಪ ಬ್ರೇಕ್ ತೊಗೋತೀವಿ ನಾವು, ಒಂಚೂರು ಫ್ರೆಶ್ ಅಪ್ ಆಗಿಬಿಟ್ಟು ಕೊನೆಗೆ ನಿಮಗೆ ಸಿಗ್ತೀವಿ. A few moments later. ಈಗ ಪೂರ್ತಿಯಾಗಿ ರೆಡಿ ಹಾಕ್ಕೊಂಡು ಸಂಜೆ 5:15 ಆಗಿದೆ. ಫಸ್ಟು ಪೆಟ್ರೋಲ್ ಹಾಕಿಸ್ಕೊಂಡ್ಬಿಟ್ಟು ಆಮೇಲೆ ನಾವು ಪ್ಯಾಲೋಲಮ್ ಬೀಚ್ ಕಡೆಗೆ ಹೋಗ್ತೀವಿ. ಬನ್ನಿ, ಅಲ್ಲೊಂದು ಬ್ಯೂಟಿಫುಲ್ ಸನ್ಸೆಟ್ಟನ್ನು ವಿಟ್ನೆಸ್ ಮಾಡೋಣಂತೆ. ಸನ್ಸೆಟ್ ತಾನೆ. ನಾವು ಫ್ರೆಶ್ ಆಗಿ 5:15ಗೆ ಸನ್ಸೆಟ್ ನೋಡಕ್ ಬಂದಿದ್ದೀವಿ ಪ್ಯಾಲೋಲಮ್ ಬೀಚ್ ಹತ್ರ. ನೀವು ಮಾತಾಡೋಕ್ಕೆ ಬರೋದಿಲ್ಲ, ಹೆಂಗೆ ಮಾತಾಡಬೇಕು ಅಂತ. ವ್ಲಾಗ್ ಮಾಡ್ಬೇಕಾದ್ರೆ ಚೆನ್ನಾಗಿ ಮಾತಾಡ್ಬೇಕು, ಮಧ್ಯೆ ಮಾತಾಡೋದವ್ರು ಮಾತಾಡ್ಬೋದು. ಆಲ್ಮೋಸ್ಟ್ 5:15 ಆಯಿತು. ಪೆಟ್ರೋಲ್ ಹಾಕಿಸ್ಕೊಂಡು ಬಂದ್ವಿ. ಈಗ ನಮ್ಮ ಮೇಡಮ್ ಅವ್ರು ಏನೋ ಟ್ರೈ ಮಾಡ್ತೀನಿ ವ್ಲಾಗಿಂಗ್ ಅಂದ್ಬಿಟ್ಟು ಟ್ರೈ ಮಾಡಿದ್ರು. ಅವ್ರ ಕೈಲಿ ಸಾಧ್ಯ ಆಗಲಿಲ್ಲ. ಸೊ ಈಗ ಅಟ್ ಲಾಸ್ಟ್ 5:15 ಆಗಿದೆ. ಪ್ಯಾಲೋಲಮ್ ಹತ್ರ ಬಂದಿದ್ದೀವಿ. ಇಲ್ಲಿ ಇವಾಗ ಗಾಡಿಯನ್ನು ಪಾರ್ಕ್ ಮಾಡಿ ಮುಂದೆ ಬೀಚ್ ಹತ್ರ ಹೋಗ್ಬೇಕು.
ಪಾಲೋಲಂ ಬೀಚಲ್ಲಿ ಸನ್ಸೆಟ್ಟನ್ನು ನೋಡಿದ್ರಲ್ಲ, ಹೇಗಿತ್ತು ಅನ್ನೋದನ್ನು ಕಮೆಂಟ್ ಮೂಲಕ ತಿಳಿಸಿ. ಹೀಗೇನೆ ಟೈಮ್ ಪಾಸ್ ಮಾಡೋಕ್ಕೆ ಅಂದ್ಬಿಟ್ಟು ಪಾಲೋಲಂ ಬೀಚಲ್ಲೇ ಓಡಾಡ್ತಾ ಇದ್ದೀವಿ. ಮೇಡಮ್ ಅವರು ಇಲ್ಲೇ ಇದ್ದಾರೆ. ಸೊ ಒಂದು ಸ್ವಲ್ಪ ಹೊತ್ತು ಟೈಮ್ ಸ್ಪೆಂಡ್ ಮಾಡಿಕೊಂಡು ಕೊನೆಗೆ ನಮ್ಮ ರೂಮಿಗೆ ವಾಪಸ್ ಹೋಗಿ ಅಡುಗೆ ಮಾಡ್ಕೊಂಡು ಊಟ ಮಾಡಿ ತಿಂದು ಮಲಗುವೆವು. ಸೊ ಇವತ್ತಿಗೆ ನಮ್ಮ ಈ ವಿಡಿಯೋನ ಮುಗಿಸ್ತೀನಂತೆ. ಸೊ ಇಲ್ಲಿವರೆಗೂ ವಿಡಿಯೋ ನೋಡಿಕೊಂಡು ನೀವಿನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ ಅಂತ ಅಂದರೆ ಸಬ್ಸ್ಕ್ರೈಬ್ ಹಾಕ್ಕೊಳ್ಳಿ. ಲೈಕ್ ಬಟನ್ ಒತ್ತೋದನ್ನು ಮರಿಬೇಡಿ. ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಅಲ್ಲಿಯವರೆಗೆ ಧನ್ಯವಾದ.